ಮೀಸಲ ಪ್ರದೇಶ. ಅಂತೆಯೇ ಬಿಸಿಲಿಗೆ ಪ್ರಸಿದ್ಧವಾಗಿದೆ ಈ ಜಿಲ್ಲೆ ಅಂತ ಕಾಣುತ್ತೆ. ಬಸ್ ಸ್ಟ್ಯಾಂಡಿಂದ ಸುಮಾರು 4 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀನಿ. ಕುಡಿಯೋಣ ಅಂದರೆ ನೀರು ಸಿಗ್ತಾ ಇಲ್ಲ. ತುಂಬ ಬಾಯಾರಿಕೆ ಆಗ್ತಾ ಇದೆ. ಏನು ಮಾಡೋದು? ಈ ಕಡೆ ಯಾವುದೊಂದು ಹುಡುಗಿ ಬರ್ತಾ ಇದ್ದಾಳೆ. ಬಹುಶಃ ಆಕೆಯನ್ನು ಕೇಳಿದ್ರೆ ಗೊತ್ತಾಗೋದು ನೀರೆಲ್ಲಿದೆ ಅಂತ. ಹರಿಯುವ ನೀರು, ಹಸುರಿನ ಪೈರು, ಎಲ್ಲೆಡೆ ಆದಾಯ ಸಿರಿಯೇ, ಹೂಗಳ ಕಂಪು, ಮರಗಳ ಇಂಪು, ಎಲ್ಲರೂ ಆದಾಯ ಸಿರಿಯೇ. ಭಾರತ ಮಾತೆಯ ಇಂದು ಜಾತೆಯ ಜಗತ್ತು ನೋಡದ ನಿಂತ ಬೆರೆಗನ ಊರಿನ ಸಿಗುತ್ತೆ, ಆದರೆ ಮಾಹಿತಿ ತುಂಬಾ ಜಾಸ್ತಿ ಇದೆ. ಇಲ್ಲಿ ಬಾವಿ ಏನೋ ಇದೆ, ಆದ್ರೆ ನೀರು ಅಷ್ಟೊಂದು ಚೆನ್ನಾಗಿಲ್ಲ. ನೀರು ಹೇಗಿದ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ನನ್ನ ಬಾಯಕ್ಕೆ ತಿಳಿದು ಸಾಕು. ತುಂಬಾ ಬಾಯಕ್ಕೆ ಅಲ್ಲ, ಈ ಫ್ಯಾಷನ್ ಲೋಕದಲ್ಲಿ, ಅದರಲ್ಲೂ ನಮ್ಮ ಸಂಸ್ಕೃತಿಯನ್ನು ಮರೆತ ಕಾಲದಲ್ಲಿ ಹೀಗೆ ನಯ ನಾಜೂಕು ಹಾವಭಾವಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಮೈದುಂಬಿಸ್ಕೊಂಡಿದ್ದಾಳೆ. ಓದಿಕೆ ಯಾರಾದ್ರೂ ನನಗೇನು ಸದ್ಯ ನೀರು ಸಿಕ್ಕರು ಸಾಕು ಅನಿಸುತ್ತಿದೆ. ಯಾಕೋ ಎಂದು ನೀನೇ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಅಮಾಯಂತ ಮಧುರ ಯಾಕನೇ ಕೊಲ್ಲು ಹುಡುಗಿ ಒಮ್ಮೆ ನಮ್ಮ ಹಾಗೆ ಸುಮ್ಮನೆ. ಅದು ಖರ್ಚಿಪು ನಾನು ಹೋಟೆಲ್ ಕಾಫಿ ಕುಡಿಯೋವಾಗ ಹಾಳು ಮಾಡ್ಕೊಂಡೆ. ಪರವಾಗಿಲ್ಲ ಬಿಡಿ, ಹಾಗೆ ಕುಡಿಯೋಣ. ಹಾಗೆ ಕುಡಿಬೇಡ್ರಿ, ಇಳಿದು ತುಂಬ ಬಾವಿ. ಬಟ್ಟೆ ತೊಳೆಯೋದ್ರಿಂದ ನೀರಿನಲ್ಲಿ ಕೆಟ್ಟ ಕ್ರಿಮಿ ಇದೆ. ಈ ನೀರನ್ನು ಸೋಸಿ ಕುಡಿಯದಿದ್ರೆ ಹೊಟ್ಟೆಯಲ್ಲಿ ನಾರು ಹುಟ್ಟುತ್ತೆ. ಇದು ಅತ್ತೆ ಮನೆಗೆ ಹೆಣ್ಣು ನೋಡಲು ಬಂದು ಹುಣ್ಣು ಹುಟ್ಟಿಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಾರ. ಏನು ಮಾಡೋದು? ಹೀಗೆ ಮಾಡಿದ್ರೆ ಅಲ್ಲಿ ನಾನು ನೀರು ಹೇಗೆ ಕುಡಿಯೋದು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅದನ್ನ ನೋಡಿ ಅಭ್ಯಾಸ ಮಾಡ್ತಿರಲ್ಲ. ಅಲ್ಲ, ಅದು ಹ್ಯಾಕ್ ಕುಡಿಯಲು ಬರುತ್ತೆ ಅಂತ. ನಿಮ್ಮಿಂದ ಬಹಳ ಉಪಕಾರ ಇದೆ. ಇದರಲ್ಲಿ ಉಪಕಾರದ ಮಾತಿನ ಬಂದು ಬಾಯಾರಿಕೆಯಿಂದ ಬಂದವರಿಗೆ ಸ್ವಲ್ಪ ನೀರು ಕೊಟ್ಟೆ ಅಷ್ಟೇ. ಹಾಗಲ್ಲ, ನೀವು ಕುಟ್ಟ ನೀರನ್ನು ಹಾಗೆ ಕುಡಿದ್ರೆ ಮುಂದೆ ಎಂತಹ ಕಾಯಿಲೆಯಿಂದ ನಡಬೇಕಾಗಿತ್ತು ಏನೋ. ಹಾಗಾಗಬಾರ್ದು ಅಂತ ನಿಮ್ಮ ಸೀರಿಯಸ್ ಸರಿಗಿನ ಆಚರಣೆ ಉಚ್ಚಾರ ಮಾಡಿದ್ದೀರಿ. ಇದೇನು ಸಾಮಾನ್ಯವಾದ ಮಾತು. ನೀವು ಈ ಊರಿಗೆ ಬರ್ತಾ ಇರೋದು ಇದೇ ಮೊದಲೇ ಸಲ? ಹೌದು, ಇದೇ ಮೊದಲು ಈ ಊರಿಗೆ ಬರ್ತಾ ಇರೋದು. ಯಾವ ನಿಮ್ದು? ನಮ್ದು ಸಿದ್ದಾಪುರ. ಇಲ್ಲಿ ಯಾರ ಮನೆಗೆ ಹೋಗಿದ್ದೀರಾ? ನಮ್ಮ ಅತ್ತೆ ಮನೆಗೆ. ಅತ್ತೆನಾ? ಅವ್ರ ಹೆಸರು? ಕಾವೇರಮ್ಮ. ನಿಮ್ಮ ಹೆಸರು? ನನ್ನ ಹೆಸರು ಶ್ಯಾಮ್. ಒಂದು ನಿಮಿಷ. ಅಲ್ಲ, ನನ್ನ ಪರಿಚಯ ಮಾಡ್ಕೊಂಡ್ರಿ ತಾವು ಇದೇ ಊರ? ಒಂದು ನಿಮಿಷ, ತಾವೇನು ಬೇಸರ ಮಾಡ್ಕೊಂಡೋದ್ರೆ ಮತ್ತೊಮ್ಮೆ ಎಲ್ಲಿಯಾದ್ರೂ ಭೇಟಿ ಆಗ್ತೀರಾ? ಎಲ್ಲಿ? ಒಂದು ನಿಮಿಷ. ತಮ್ಮ ಹೆಸರು? ಕಲ್ಯಾಣಿ. ಸುಂದರವಾದ ಹೆಸರು. ಹೆಸರಿಗೆ ತಕ್ಕಂತೆ ಸೌಂದರ್ಯ, ನಯ. ಇವಳೇನಾದರೂ ನಮ್ಮ ಅತ್ತೆ ಮಗಳೇ ಆಗಿಬಿಟ್ಟಿದ್ರೆ ನನ್ನ ಭಾಗ್ಯಕ್ಕೆ ಎಣೆನೇ ಇರ್ತಿಲ್ಲ. ಇವಳು ಯಾರು ಬಲ್ಲೆಯೇನು? ಇವಳ ಹೆಸರು ಸತ್ವಿದ್ದಾರೆ. ಏನು ಮಾಡೋದು?
ಕಾಫಿ ಮಾಡಿ ಕೇಳು. ಏನ ಕಾಫಿನ? ಅವಳು ಕಾಫಿ ಮಾಡ್ತಾಳೆ, ನಾನು ಕುಡಿತೀನಿ. ತಾವು ಬಂದು ತಿಂತೀರಾ? ಇದು ಕಲ್ಯಾಣಿ ಮೇಲಿರುವ ಮೆಚ್ಚು. ಇವರಿಬ್ಬರು ಬರ್ಬೇಕಾದ್ರೆ ದಾರಿ ಒಳಗೆಲ್ಲ ಭೇಟಿ ಹಾಗೆ ಬಂದ್ಬಿಟ್ಟಿದ್ದಾರೆ. ಇವು ನಮ್ಮಲ್ಲಿ ಬರ್ಲಿಕ್ಕಲ್ಲ ನಿಮ್ಮಪ್ಪ ಬಂದಿದ್ದಾರೆ. ಅದೇ ಅವತ್ತು ನಿಮ್ಮ ಅಣ್ಣ ಬಂದಿದ್ರಲ್ಲ, ನಮ್ಮಪ್ಪ ಊಟ ಹಾಕಿದ್ರೆ ಇಲ್ವೋ? ಅಯ್ಯೋ, ಇಲ್ಲಿಂದ ಬಂದ ತಕ್ಷಣ ಒಂದು ತಟ್ಟೆ ಊಟ ಮಾಡು, ಊಟ ಮಾಡಿ ಪೂಜೆ ಮಾಡು. ಹೌದು, ನಮ್ಮ ಕಡೆ ಹಾಗೆ. ಪೂಜೆ ಪೂಜೆ ಮಾಡಿ ಸ್ನಾನ ಮಾಡಿದ್ರು. ನಮ್ಮ ಕಡೆ ಹಾಗೆ ಸ್ನಾನ ಮಾಡಿ ಮಲಿಕೊಂಡ್ರು. ಬೆಳಿಗ್ಗೆ ಹೋಗ್ಬಿಟ್ಟಿದ್ದಾರೆ. ಏನಾಯ್ತು? ಒಳ್ಳೆ ಹಳೆ ಫಿಲಮಲ್ಲಿ ಬಂಡ್ರಿಬಾಯಿ ಆಡ್ತಾರಲ್ಲ, ನಡ್ತಿಯಲ್ಲ, ಹೋಗ್ಬಿಟ್ರು ಅಂದ್ರೆ ಮೇಲಿದ್ದಲ್ಲ ತಿರುಪತಿಗೆ. ಬರೀ ವಾಟ್ಸಪ್ ಅಲ್ಲಿ ಇದು ಆ ತಿಂಡಿ, ಇದು ಪಲಾವು, ಇದು ಬಿರಿಯಾನಿ ಅಂತ ಏನು ತಂದಿದ್ದಾಳೆ. ಸೌಂಡ್ ಮಾಡಬಾರ್ದು. ಬೆಳಿಗ್ಗಿರೋದು ನಿಂತು ಸ್ವಲ್ಪ ಬೆಳಿಗ್ಗೆ 3 ಟೈಮ್. ಇದ್ಯಾರು ನಿಂದೆ ಖಾರ, ಬೀರು ಬೀರು ನೀರು 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 ಅಮ್ಮ ಅದೇ ಏನಂತೆ ಇಷ್ಟೊಂದು ಉಪ್ಪು ಹಾಕೋದು? ಇದ ತಿನ್ನೋಣ, ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ಬಿಡ್ಬಿಡೋಣ. ಉಳಿಕೆ ಅವಳಿಗೆ ಕೂತೋಣ. ನನ್ನ ಜೀವಮಾನದಲ್ಲಿ ಇಂತಹ ಪದಾರ್ಥ ನಾನು ಯಾವತ್ತೂ ತಿಂದಿಲ್ಲ. ಇವರೆಲ್ಲ ಸರಿಗ ನನ್ನ ಹೊಟ್ಟೆ ಉರಿಸ್ತಾರಮ್ಮ. ಹೊಟ್ಟೆ ಉರಿಸ್ಕೊಳ್ಬೇಡ. ಇನ್ನೊಂದು ಸ್ವಲ್ಪ ದಿವಸ ತಡಿ. ಆ ಮುಗ್ಧನಿಗೆ ಒಂದು ಕಟ್ಟೆ ಐತಿ, ಆಮೇಲೆ ಅಣ್ಣನಿಗೆ ಅಂತ ಹೇಳ್ಬಿಟ್ಟು
ನನ್ನ ಅಷ್ಟು ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಕಾವೇರಿ. ನನ್ನ ಹೆಸರು ವಿಶ್ಲೇಷಣೆ ಅಲ್ಲ ಅಲ್ಲ ಮೊನ್ನೆ ರಾಜಪುರ ಮನೆಯಲ್ಲಿ ನಡೆದಂಥ ಘಟನೆ. ನಾನು 18 ವರ್ಷ ನಾಟಕದ ಸದಸ್ಯನಲ್ಲಿ ಯಾವ ನಾಟಕದವರು ಯಾವ ದೃಶ್ಯದವರು ಇಂಥ ಸನ್ನಿವೇಶ ಬಂದಿರಲಿಲ್ಲ. ಪಾಪ ತನ್ನ ತಂದೆಗೆ ಬಂದ ಕಷ್ಟವನ್ನು ತೀರಿಸೋದಕ್ಕೋಸ್ಕರ ತನ್ನಕ್ಕೆ ತನ್ನೇ ತಾನು ಮುರಿದುಕೊಳ್ಳಲು ಸಿದ್ಧವಾದ ಆ ಎಳೆ ಹುಡುಗಿಗೆ ಅನ್ಯಾಯ ಮಾಡಿದ್ರೆ ಆ ಶಿವನನ್ನು ಮೆಚ್ಚುತ್ತಾನ. ಲೇ ಮುಗಿರಕ್ಕ, ನೀನು ಮದುವೆನ ಮಾಡ್ತೀನಿ, ನಾ ಮಾಡೋ ಮದುವೆ 7 ಜನರಿಗೂ ಮುಟ್ಟಿ ಮುಟ್ಟಿ ಹುಡುಕಿಬೇಕು ಅಂತ ಮದುವೆ ಮಾಡ್ತೀನಿ ಬಾ. ಮಕ್ಕಳಲ್ಲಿ ಬೇರೆಯವ್ರು ಯಾಕಾದ್ರೆ ಕೆಲಸ ಸೇರಿಸ್ಕೋಬೇಕಣೆ. ಅಲ್ಲದೆ ನನ್ನ ಮದುವೆ ಕೈಗೆ ಬಂದು ಏರ್ಪಾಡು ಮಾಡಿದವ ಅಂತಂದ್ರೆ ಈಗ ಬಂದು ಏನೇನೋ ಮಾತಾಡ್ತಾ ನಿಂತಿದ್ದೆ. ಸೌಕರ್ಯ ಎಲ್ಲ ಏರ್ಪಾಡು ಮಾಡಕತ್ತಿದ್ದೀನಿ, ಖಾಲಿ ಕೂತಿದ್ದೀನಿ ನಾನು. ಮತ್ತೆ ಏನ್ ಮಾಡಿದ್ವಿ ಈಗ? ಈಗ ವಿಡಿಯೋದಲ್ಲಿ ಬಸ್ ಬುಕ್ ಮಾಡ್ಕೊಂತ ಹೋಗಿದ್ದೆ. ಬಸ್ಸು ಯಾಕೆ ಮದುವೆ ಜನ ತಗೊಂಡು ಹೋಗಿದ್ದೆ. ಬಸ್ ಅಂತೆ, ಬಸ್ಸಲ್ಲಿ ಜನ ಅಲ್ಲಿ ಕುತ್ಕೋಬೇಕು ಈ ಕುತ್ಕೋಬೇಕು ಅಂತ ಜಗಳ ಮಾಡ್ತಾರೆ. ಒಂದು ಫೋನ್ ಮಾಡಿ ಆ ಬಂದ್ಬಿಟ್ಟೆ ಲಾರಿಗಳು ನಿಂತವಲ್ಲ, ಲಾರಿ ಬುಕ್ ಮಾಡು, ಜನಗಳನ್ನ ಸಿಮೆಂಟ್ ಸೀದಾ ಏರ್ಕೊಂಡು ಏರ್ಕತ್ತಲ್ಲೇ ತಗೊಂಡು ಜಂಪ್ ಮಾಡ್ತಾರೆ. ಆಮೇಲೆ ರೇಷನ್ ಅಂಗಡಿಗೆಲ್ಲ ಆಡಿಸ್ಕೊಂಡು ಬಂದಿದ್ದೀನಿ. ಏನೇನು ಹೇಳಿದ್ಯಾ? 20 ಪ್ಯಾಕೆಟ್ ಅಕ್ಕಿ, 20 ಪ್ಯಾಕೆಟ್, 1 ಕ್ವಿಂಟಲ್ ಸಕ್ಕರೆ, 1 ಕ್ವಿಂಟಲ್ ಬೆಲ್ಲ, 1 ಕ್ವಿಂಟಲ್ ಬ್ಯಾಳೆ ಎಲ್ಲ ಹೇಳಿದ್ದೀನಿ. ನಿಮ್ಮಪ್ಪ ಆಸ್ತಿ ಮಾಡಿದ್ನ ಅದೆಲ್ಲ ಆ ದುಡ್ಡೆಲ್ಲ ಕೊಡಕ್ಕೆ ನೀವು ಈಗ ಅಪ್ಪ ಕೊಡ್ತೀನಿ. ಏನೋ ಒಂದು 20 kg ಅಕ್ಕಿ ತರೋ ಸಾಕು. ಟಿವಿ ಹಾಸ್ಪಿಟಲ್ ಯಾರು ಊಟ ಮಾಡಲ್ಲ ಅಂತ ಹೇಳಿದ್ದೀರಿ. 20 ಕೆಜಿ ಯಾರು ಬಿಟ್ಟು ಕೇಳಿದ್ರಿ ಅಪ್ಪ? 20 kg ತಂದು ಅವ್ವ ಹೌದು ಮುಗಿದೋಗಿ ಮತ್ತೆ ಡಾಕ್ಟರ್ ಯಾಕೆ ಹೋಗಿರೋದು ಅದು ಕಟ್ತಾರೆ ಬಿಡು. ಇನ್ನು ರಗ್ಬಿ ಪತ್ರಿಕೆ, ಎಷ್ಟು ವಿಶೇಷವಾದ ರಗ್ಬಿ ಪತ್ರಿಕೆ, ಒಂದು ರಗ್ಬಿ ಪತ್ರಿಕೆ ಬಂದ್ಬಿಟ್ಟು 70 ರೂಪಾಯಿ ರಗ್ಬಿ ಪತ್ರಿಕೆ ಇತ್ತು. 70 ರೂಪಾಯಿ ಅಂತ 3